ಕನ್ನಡದ ಟಾಪ್ ನಾಯಕಿ ಹೇಗಿದ್ದಂತ ಗುರುತಿಸಿಕೊಂಡಿದ್ದ ಹೆಸರು ಮಾಡಿದ ಅದ್ಭುತ ನಟಿ ಇದೀಗ ರಸ್ತೆ ಅಪಘಾತದಿಂದ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಿರೋದು. ಹಾಗಾದರೆ ಯಾರು ಈ ನಟಿ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀನಿ ಅಂತ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದರೆ ತೆಲುಗು ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹೆಸರು ಮಾಡಿ ಸಿನಿಮಾಗಳನ್ನು ಮಾಡಿದಂಥ ಇವರು ಕನ್ನಡದಲ್ಲೂ ಕೂಡ 2-3 ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು. ಕೇವಲ 31ನೇ ವಯಸ್ಸಿನಲ್ಲಿ ರಸ್ತೆ ಅಪಘಾತದಲ್ಲಿ ಇದೀಗ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಿರೋಂಥದ್ದು. ಹಾಗಾದರೆ ಯಾರು ನಟಿ ಅಂತ ನೋಡ್ತಾ ಬಂದರೆ ಗಾಯತ್ರಿ ಅಕ್ಕ ಅವರು, ಇನ್ನೊಂದು ಹೆಸರು ಗಾಯತ್ರಿ ಅಕ್ಕ ಅಂತ ಕರೆಯಲಾಗ್ತದೆ. ಬಟ್ ಇವರು ಪೂರ್ತಿ ನಿಮ್ಮ ಗಾಯತ್ರಿ ಅಂತಲೇ ಹೇಳಲಾಗುತ್ತೆ. ಏನೋ ತೆಲುಗು ಇಂಡಸ್ಟ್ರಿ ಸುಮಾರು 50ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಇವರು ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದರು. ಸುಮಾರು ಕನ್ನಡದಲ್ಲಿ ಸುಮಾರು 3ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಮಾಡಿದ್ದಾರೆ. ನೋಡೋಕ್ಕೆ ಕೂಡ ತುಂಬಾ ಹಾಟ್ ಆಗಿ ಇದ್ದಂಥ ಇವರು ತುಂಬ ಚೆನ್ನಾಗಿ ಕೂಡ ಇದ್ದರು. ಇನ್ನು ಡ್ರೈವರ್ ಮಾಡಿದ ಅಚಾತುರ್ಯದಿಂದ ಸರಿ ಇದೇ ಮಂಪರ್ನಲ್ಲಿ ಡಿವೈಡರ್ ಹೊಡೆದ ಪರಿಣಾಮವಾಗಿ ಕಾರ್ 4 ಪಲ್ಟಿ ಹೊಡೆದ ಸ್ಥಳದಲ್ಲಿ ಗಾಯತ್ರಿ ಅವರು ಕೊನೆ ಸೆಳೆದಿದ್ದಾರೆ. ತೆಲಂಗಾಣ ಹೈವೇಲಿ ನಿನ್ನೆ ರಾತ್ರಿ 12:30 ಸುಮಾರಿನಲ್ಲಿ ಘಟನೆ ನಡೆದಿದೆ ಎಂಬ ಮಾಹಿತಿ ಬರ್ತಿರೋಂಥದ್ದು. ಸೊ ಗಾಯತ್ರಿ ಅವರ ಸಾವಿಗೆ ತೆಲುಗು ಇಂಡಸ್ಟ್ರಿನೇ ಕಂಬನಿ ಮಿಡಿದಿದೆ ಮತ್ತು ಕನ್ನಡ ಇಂಡಸ್ಟ್ರಿ ಸಾಕಷ್ಟು ನಟ ನಟಿಯರು ಕೂಡ ಕಂಬನಿ ಮಿಡಿದಿದ್ದಾರೆ. ಯಾಕೆಂದರೆ ಕನ್ನಡ ಇಂಡಸ್ಟ್ರಿ ಕೂಡ ಸಾಕಷ್ಟು ಜನರಿಗೆ ಸ್ನೇಹಿತರು ತುಂಬ ಜನ ಇದ್ದರು ಅಂತ ಹೇಳಲಾಗುತ್ತೆ. ಏನೇ ಇಲ್ಲಿ ಇವರ ಆತ್ಮಕ್ಕೆ ಶಾಂತಿ ದೊರಕಲಿ.